ಡಿಸೆಂಬರ್ ಮಂತ್ ಅಲ್ಲಿ ಗೊಬ್ಬರ ಹಾಕ್ಬೇಕು, ಬೆಸ್ಟ್ ಮಂತ್. ಹೌದು. ಈಗ ಏನ್ ಮಾಡಿದ್ರಿ ಅಂದ್ರೆ ಎಲ್ಲ ಗುಣಿ ಮಾಡ್ತಾರೆ, ನೀವು ಆ ಕಡೆ ಬಂದು ಗೊಬ್ಬರ ಹಾಕಿದ್ರೆ ಈ ರಂಗೋಲಿ ತರ ಸೈಡ್ ಸುರ್ಕೊಂಡು ಹೋಗಿದ್ದೀರಾ. ಹೌದು ಸರ್. ಆಮೇಲೆ ಈಗ ಗೊಬ್ಬರ ಹಾಕಬೇಕಾದ್ರೆ ರೋಟ್ರಿ ಏನಾರು ಓಡಿಸ್ಬೇಕಾ? ಹೌದು ಸರ್, ಮುಂಚೆ ಹೊಡಿಬೇಕು. ಏನಕ್ಕೆ ರೋಟ್ರೇಟ್ ಹೊಡ್ಬೇಕು? ಸುಮ್ನೆ ಕಳೆ ಇದ್ರೆ ಅದ್ರ ಮೇಲೆ ಹಾಕ್ಬಿಡ್ಬೋದಲ್ಲ? ಇಲ್ಲ ಸರ್, ಮಿಕ್ಸ್ ಆಗಲ್ಲ. ಮಿಕ್ಸ್ ಆಗಲ್ಲ. ಫಸ್ಟ್ ಒಂದು ರೋಟ್ರೇಟ್ ಹೊಡಿಸ್ಬೇಕು. ಎಂಟೈರ್ ತೋಟ ರೋಟ್ರೇಟ್ ಹೊಡಿಸಿದ್ರ ಒಂದ್ ಎಷ್ಟು ಖರ್ಚಾಯ್ತು 4 ಎಕರೆಗೆ? 4 ಎಕರೆ 5,000 ಹೋದ್ ಸರ್. 5,000 ರೋಟ್ರೇಟ್ ಹೊಡಿಸಿದ್ರೆ. ಯಾಕಂದ್ರೆ ಹಿಂದಿನ ದಿನ ರೋಟ್ರೇಟ್ ಹೊಡಿಸಿದ್ರೆ ಒಂದು ವಾರದ ಮುಂಚೆ ಹೊಡಿಸಿದ್ರ? ಇಲ್ಲ ಒಂದು ವಾರದ ಮುಂಚೆ ಹೊಡಿಸಿದ್ವಿ. ಒಂದು ವಾರದ ಮುಂಚೆ ಹೊಡಿಸಿದ್ರೆ ಲೇಟ್ ಆಯ್ತು. ಲೇಟ್ ಆಗುತ್ತೆ. ಒಂದು ವಾರದ ಮುಂಚೆ ರೋಟ್ರೇಟ್ ಹೊಡಿಸಿದ್ರೆ ಆಮೇಲೆ ಈಗ ಗೊಬ್ಬರ ಹಾಕಿದ್ರೆ ಹಿಂಗೆ ಹಾಕೊಂಡು ಹೋದ್ರೆ ಒಂದು ಗೊಬ್ಬರ ಈಗ 2,200 ಗಿಡ ಹಾಕಕ್ಕೆ ಎಷ್ಟು ಖರ್ಚಾಯ್ತು? ಅಕ್ಷಯ ಸಮೃದ್ಧಿ ಆಗಕ್ಕೆ ಒಂದು 3,000 3,500 ಆಯ್ತು. ಎಷ್ಟು 4 ಆಳು ಸರ್. 4 ಆಳು. ಈಗ ಮತ್ತೆ ಇಮಿಡಿಯೇಟ್ ಆಗಿ ಕುರಿ ಗೊಬ್ಬರ ಹಾಕಕ್ಕೆ ಒಂದು 10 ಕೆಜಿ ಹಾಕಕ್ಕೆ ಎಷ್ಟು ಆಳು ಬೇಕಾಗುತ್ತೆ? ಒಂದು 6 ಜನ ಆದ್ರೆ ಅಷ್ಟು ಹಾಕೊಂಡ್ಬರ್ತಾರೆ. 6 ಜನ ಆದ್ರೆ ಅಷ್ಟು ಹಾಕ್ತೀರಾ? ಅದ್ ಹಾಕ್ಬಿಟ್ಟು ಮತ್ತೆ ರೋಟ್ರೇಟ್ ಹೊಡಿಬೇಕು. ಮತ್ತೆ ರೋಟೋವೇಟರ್ ಹಾಕ್ತಿವಿ. ರೋಟ್ರೇಟ್ ಹಾಕ್ಬೇಕು. ಮಿಕ್ಸ್ ಆಗುತ್ತೆ ಸರ್. ಮಿಕ್ಸ್ ಆಗುತ್ತೆ. ಮಿಕ್ಸ್ ಆದ ತಕ್ಷಣ ನಿಮಗೆ ಇಮಿಡಿಯೇಟ್ ಆಗಿ ನೀರ್ ಕೊಡ್ತೀರಾ? ಇಮಿಡಿಯೇಟ್ ಆಗಿ ನೀರ್ ಕೊಡ್ತೀವಿ. ನೀರ್ ಕೊಟ್ಟ ತಕ್ಷಣ ಇಮಿಡಿಯೇಟ್ ಆಗಿ ಫಲ ಬರುತ್ತೆ. ಹೌದು. ಈ ತರ ಮಾಡಿ ನಿಮಗೆ ಒಂದು ಅನುಭವ ಆಗಿದೆ. ಹೌದು, ಹಿಂದಿನ ವರ್ಷ ಈ ತರ ಮಾಡಿ ಹೆಚ್ಚಿನ ಇಳುವರಿ ಬಂದಿದೆ.